ಯಾರಲ್ಲ ಸರ್ ಅವ್ರ ಮಗನೇ ಸರ್ ಮಗ ಈಗ ತಗೊಳ್ಳಿರಿ ಇಬ್ಬರು ಸರ್ ನಾವೆಲ್ಲ ಒಪ್ಕೊಂಡಿವಿ ಸರ್ ನೀವೆಲ್ಲ ಒಪ್ಕೋಬೇಕಾದ್ರೆ ನೀವೆಲ್ಲ ನಾನಲ್ಲ ಲೋನ್ ಕೊಟ್ಟಿದ್ದಾರೆ ಅವ್ರು ಲೋನ್ ಕೊಟ್ಟಿರೋರು ಅನಿಲ್ ಬನ್ನಿ ಟೈಮ್ ಆಗಿದೆಯಾ ಅನಿಲ್ ಇದು ಕರೆಕ್ಟ್ ಪ್ರೊಸೀಜರ್ ಅಲ್ವೇ ಭಾರತಮ್ಮ ಯಾರು ಬೆಳಗ್ಗೆ ಬಂದಿದ್ರು ನಮ್ಮ ಹೆಸರೇನು ಚೌಡಪ್ಪ 22 ಗುಂಟೆ ಜಮೀನು ಅಗ್ರಿಮೆಂಟ್ ಮಾಡ್ಕೊಡ್ತಾ ಇದ್ದೀರಾ ಸೇಲ್ ಅಗ್ರಿಮೆಂಟು ಯಾರಿಗೆ ಶ್ರೀನಿವಾಸ್ ಅವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಡ್ತಾ ಇದ್ದೀರಾ ಸೇಲ್ ಅಗ್ರಿಮೆಂಟ್ ಮಾಡ್ಕೊಡ್ತಾ ಇದ್ದೀರಾ ನಿಮ್ಮ ಹೆಸರು ಕುಂತ್ಕೊಳ್ಳಿ ಸಾಲ ಎಷ್ಟು ಕೊಡ್ತಾ ಇದ್ದೀರಿ ಸರ್ ನಾವು 30 ಲಕ್ಷ ತಗೊಂಡಿದ್ವಿ ಕ್ಯಾನ್ಸಲೇಷನ್ ಕ್ಲಿಯರ್ ಆಗಿರೋದು ಅಡ್ವಾನ್ಸ್ ಆಗಿದೆ ಅಂತ ಹಾಕಿದ್ರಿ ಅಡ್ವಾನ್ಸ್ ಆಗಿ ಹೆಂಗೆ ಇಲ್ಲಿ ನಗದು ಅಡ್ವಾನ್ಸ್ ಇದನ್ನು ಯಾವ ಸರ್ ಬ್ಯಾಂಕ್ ಪ್ರೊಸೀಜರ್ ಪ್ರಕಾರನೇ ನಾವು ಫಾಲೋ ಅಪ್ ಮಾಡಿದ್ವಿ 46 ಟ್ಯಾಲಿ ಆಗಬೇಕು ಅಂತ ಹೇಳಿ ಅವರು ಇದು ಕ್ಯಾಶು 2 ಲಕ್ಷಕ್ಕಿಂತ ಒಳಗಡೆ ಇರಬೇಕು 2 ಲಕ್ಷ ಇರಬಾರ್ದು 2 ಲಕ್ಷ ಕ್ಯಾಶ್ ತೋರಿಸಿದ್ರು ಸರ್ ಇದು 5 ಲಕ್ಷ ಅಡ್ವಾನ್ಸ್ ಸರ್ ಅದು ಅಡ್ವಾನ್ಸ್ ಹೆಂಗೆ ತಗೊಂಡಿದ್ದೀವಿ ಬ್ಯಾಂಕಿಂದ ಆನ್ಲೈನ್ ಟ್ರಾನ್ಸ್ಫರ್ ಅದನ್ನು ಹಾಕಿ ನಂಬರ್ ಏನೋ ಇರ್ತದಲ್ವಾ ಇಲ್ಲ ಅಂದ್ರೆ ಅದು ಇದ್ರಲ್ಲಿ ಬರುತ್ತೆ ಈಗ ಮಾರ್ಗೇಜ್ಗೆ ಆಗುತ್ತಲ್ಲ ಸರ್ ಅದ್ರಲ್ಲಿ ಬರುತ್ತೆ ಅದೇ ಅದನ್ನ ಇಲ್ಲಿ ಹಾಕಿ ಅದೇ ಪ್ರಾಪರ್ಟಿನಾ ಅದೇ ಪ್ರಾಪರ್ಟಿ ಸರ್ ಲೋನ್ ಕ್ಲಿಯರ್ ಮಾಡಿ ಮಾಡ್ತಾ ಇದ್ದೀವಿ ಸಂತೋಷ ಥ್ಯಾಂಕ್ ಯು ನೀವು ಆಥರೈಸೇಷನ್ ಲೆಟ್ರ್ ಹಾಕಿದ್ದೀರಾ ₹80 ಆಥರೈಸೇಷನ್ ಲೆಟ್ರ್ ಒಂದು ಕೊಡಿ ನೀವು ನಿಮ್ಮ ಬ್ಯಾಂಕಿಂದ ಇವರು ಡಿಸ್ಚಾರ್ಜ್ ಮಾಡೋದಕ್ಕೆ ಇದಕ್ಕೆಲ್ಲ ಕೂಡ ನಾವು ಆಥರೈಸ್ ಮಾಡಿದ್ದೀವಿ ID ಕಾರ್ಡು ನಿಮ್ಮ ಎಲ್ಲ ಎಂಪ್ಲಾಯೀಸ್ಗೂ ಕೊಡ್ತಾರೆ ಅಂದರೆ ಎಲ್ಲರೂ ಡಿಸ್ಚಾರ್ಜ್ ಮಾಡೋದಕ್ಕೆ ಆಥರೈಸೇಷನ್ ಲೆಟ್ರ್ ಉಂಟು ಇಲ್ಲ ಅಂದರೆ ಒಂದು ಇದರಲ್ಲಿ ಮೇಲೆಲ್ಲ ಮಾಡಿ ತರಿಸ್ಕೊಂಡು ಒಂದು ಪ್ರಿಂಟೌಟ್ ಹಾಕ್ಬೇಕು ನಿಮಗಿಂತ ಹೈಯರ್ ಆಫೀಸರ್ ಇರ್ತಾರಲ್ವಾ ಅವರು ನಿಮಗೆ ಕೊಡಬೇಕು ಅವ್ರು ಸೈನ್ ಮಾಡಿ ನಿಮ್ಗೆ ಕೊಡ್ಬೇಕು ನೀವೆಲ್ಲ ಸೈನ್ ಮಾಡೋದು ಎಲ್ಲಿ ಕೊಡಿಯೋದು ಇದು ಅಪ್ರೂವಲ್ ಅಲ್ಲ ನಿಮಗೆ ಅಪ್ಲೈ ಮಾಡಿರೋದು ನಮ್ಮದು ಈ ಥರ ನಿಮ್ಮ ಹೆಸರೇನು ಆದರ್ಶ ನಿಮ್ಮ ID ನಂಬರ್ ಹಾಕ್ತಾರೆ ಇದನ್ನೆಲ್ಲ ನಿಮಗೆಲ್ಲ ಹಾಕ್ಬಿಟ್ಟು ಈಗ ಆ ಥರ ಇದು ನಿಮ್ಮ ಡಿಸಿಪ್ಲಿನ್ ಏನಾಗುತ್ತೆ ಮ್ಯಾನೇಜರು ಏರಿಯಾ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರು ಈ ಆ ಥರ ಇದು ಎಕ್ಸಿಕ್ಯೂಟ್ ಡಿಸ್ಚಾರ್ಜ್ ಆರ್ ಮಾರ್ಟ್ಗೇಜ್ ಇನ್ ಫೇವರ್ ಆನ್ ಬಿಹಾಫ್ ಆಫ್ ದಿ ಬ್ಯಾಂಕ್ ಅಂತ ಸೌಂಡ್ ಬ್ಯಾಂಕ್ ಅಂತ ಹೇಳ್ಕೊಂಡು ಒಂದು ತರಿಸ್ಕೊಳ್ಳಿ ನಾನು ಯಾರ ಹತ್ರನೂ ಕೂಡ ಯಾವುದೇ ಪತ್ರಕ್ಕೂ ಕೂಡ ಲಂಚ ತಗೊಳ್ಳೋದಿಲ್ಲ ಜೊತೆಗೆ ಲಂಚ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಗೊತ್ತಾಗಲಿ ನಮ್ಮ ಹೆಸರೇಳಿ ಅಥವಾ ನಮ್ಮ ಕಚೇರಿ ಹೆಸರೇಳಿ ಯಾರು ಕೂಡ ಸಾರ್ವಜನಿಕರು ಲಂಚ ತಗೋಬಾರ್ದು ಅನ್ನುವಂಥ ಉದ್ದೇಶದಿಂದ ಸಾರ್ವಜನಿಕರಿಗೆ ಮಾಹಿತಿಗಾಗಿ ನಾನು ಈ ಬೋರ್ಡ್ ಹಾಕಿದ್ದೀನಿ ಯಾರು ತಗೋಬಾರ್ದು ಅಂತಾನೆ ಬೋರ್ಡ್ ಹಾಕಿದ್ದೀನಿ ನೋಡಿ ಇಲ್ಲೆಲ್ಲ ಕೂಡ ಅಲ್ಲಿ ಕೂಡ ಡಿಸ್ಪ್ಲೇ ಹಾಕಿದ್ದೀನಿ ನಾನು ತಮ್ಗೇನು ಹೇಳ್ತಾ ಇದ್ದೀನಿ ಕೂಡ ಅದೆಲ್ಲ ಕೂಡ ನಾನು ಅಲ್ಲಿ ಡಿಸ್ಪ್ಲೇ ಹಾಕಿದ್ದೀನಿ ಒಂದು ವೇಳೆ ಹಂಗೇನ ಯಾರಾದರೂ ಕೂಡ ನಮ್ಮ ಕಚೇರಿ ಇರ್ಬೋದು ಹೊರಗಡೆ ಇರ್ಬೋದು ಬೇರೆ ಯಾರಾದರೂ ಕೂಡ ನಮ್ಮ ಹೆಸರಲ್ಲಿ ಲಂಚ ಕೇಳಿದ್ರೆ ಯಾರು ಕೂಡ ಲಂಚ ಕೊಡಬಾರ್ದು ದಯವಿಟ್ಟು ಲೋಕಾಯುಕ್ತರಿಗೆ ದೂರು ಕೊಡಿ ಅಂತೇಳಿ ಲೋಕಾಯುಕ್ತರ ನಂಬರ್ನು ಕೂಡ ನಾನು ಹಾಕಿದ್ದೀನಿ ಇಲ್ಲ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು ತುಂಬಾ ಸಂತೋಷ ಪಡ್ತಾ ಇದ್ದಾರೆ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ ಈಗ ನಾನು ಅದಕ್ಕೇನೆ ಹೇಳ್ತಾ ಇರೋದು ಯಾರಾದರೂ ಕೇಳಿದ್ರೆ ನಾನು ಅದಕ್ಕೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕಾಗಿರುವುದು ಲೋಕಾಯುಕ್ತವರು ಅವರ ಮೊಬೈಲ್ ನಂಬರ್ಸ್ ಅನ್ನು ಹಾಕಿದ್ದೀನಿ ಯಾರಾದರೂ ಆಗಲಿ ಕೇಳಿದ್ರೆ ಅವರಿಗೆ ದೂರು ಕೊಡಿ ಅಂತ ಹೇಳಿ ನಾನು ಈ ಮೂಲಕ ಸಾರ್ವಜನಿಕರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಅಲ್ಲಿ ಕೂಡ ನಾನು ಈಗ ಇಲ್ಲಿ ಯಾವ ರೀತಿ ಬೋರ್ಡ್ ಹಾಕಿದ್ದೀನಿ ಅದೇ ರೀತಿ ಅಲ್ಲಿ ಕೂಡ ಬೋರ್ಡ್ ಹಾಕಿದ್ದೆ ಇನ್ಫ್ಯಾಕ್ಟ್ ಆ ಬೋರ್ಡ್ ಕೂಡ ಚಿಂತಾಮಣೆಯಲ್ಲಿ ಇದ್ದಿದ್ದೆ ಅಲ್ಲಿ ಕೂಡ ಈ ತರ ಹೊರಗಡೆ ಎಲ್ಲ ಹಾಕಿದ್ದೆ ಇಲ್ಲಿ ಕೂಡ ಆಕ್ಚುಲಿ ಅಲ್ಲಿಂದ ಇಲ್ಲೆಲ್ಲರಿಗೂ ಕೂಡ ಆಲ್ರೆಡಿ ಸ್ವಲ್ಪ ಗೊತ್ತಿರೋದ್ರಿಂದ ಇಲ್ಲಿ ಬೇಗ ಜನಗಳಲ್ಲಿ ಎಲ್ಲರಿಗೂ ಕೂಡ ನಾನು ಬಹುತೇಕ ಜನರಲ್ಲಿ ಇದ್ರ ಬಗ್ಗೆ ಮಾಹಿತಿ ಇದೆ ನಾನು ಉಪನಿರ್ಮಾಣಾಧಿಕಾರಿಯಾಗಿ 2010ರಲ್ಲಿ ನಾನು ಇಲಾಖೆಗೆ ಬಂದೆ ಮೊದಲು ಬೇರೆ ಇಲಾಖೆಯಲ್ಲಿದ್ದೆ
2010ರಿಂದ ನಾನು ಇಲ್ಲ ಮೊದಲು ಕೆಲವು ಕಡೆ ಕೆಲಸ ಮಾಡುವಾಗ ಬೋರ್ಡ್ ಅಳವಡಿಸಿರ್ಲಿಲ್ಲ. ಆದ್ರೆ ನನಗೆ ಅದು ದುರುಪಯೋಗ ಆಗುತ್ತೆ. ಯಾಕಂದ್ರೆ ನಾವು ಬೋರ್ಡ್ ಹಾಕಿಲ್ಲ ಅಂತಂದ್ರೆ ನಮ್ಮ ಹೆಸರು ಹೇಳಿ ತಗೊಳ್ಳುವಂಥವ್ರು ಅಥವಾ ದುರುಪಯೋಗ ಮಾಡುವಂಥವ್ರು ಇರ್ತಾರೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂತು. ಆದ್ರಿಂದ ದುರುಪಯೋಗ ಆಗಬಾರ್ದು ಅಂತ ಹೇಳಿ ಉದ್ದೇಶದಿಂದ ನಾನು ಈ ಬೋರ್ಡ್ ಹಾಕಿದ್ದೆ. ಸಾರ್ವಜನಿಕರು ಏನನ್ನ ಕೆಲಸ ಇರಲಿ ನೇರವಾಗಿ ನಮ್ಮ ಕಚೇರಿ, ನಮ್ಮ ಕೊಠಡಿ ಬಾಗಿಲು ಯಾವಾಗಲೂ ಕೂಡ ತೆಗೆದಿರ್ತದೆ. ಸಾರ್ವಜನಿಕರು ಯಾರಾದರೂ ಕೂಡ ನನ್ನನ್ನು ಡೈರೆಕ್ಟ್ ಆಗಿ ನನ್ನನ್ನಾಗಲಿ ನಮ್ಮ ಸಿಬ್ಬಂದಿಯನ್ನು ಸಂಪರ್ಕ ಮಾಡ್ಬೋದು. ಡೈರೆಕ್ಟ್ ಆಗಿ ಸಂಪರ್ಕ ಮಾಡಿ ಯಾರಾದರೂ ಕೂಡ ಯಾರು ಬೇರೆಯವರಾಗ್ಲಿ ನಮ್ಮವರಾಗ್ಲಿ ಯಾರು ಕೂಡ ಲಂಚ ಕೇಳಿದ್ರೆ ಯಾರು ಕೂಡ ದಯವಿಟ್ಟು ಕೊಡೋಕೆ ಹೋಗಬೇಡಿ. ಯಾರನ್ನ ಕೇಳಿದ್ರೆ ದಯವಿಟ್ಟು ದೂರು ದಾಖಲಿಸಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್.